ನಮಸ್ತೆ. ನಾನು ಕೆ.ಸಿ. ಸಿಂಗ್, ಫೌಂಡರ್ ಲವ್ ಇಂಡಿಯಾ ರೀಜನಲ್ ಇನ್ಸ್ಟಿಟ್ಯೂಟ್. ಈ ದಿನ 22ನೇ ವಾರ್ಷಿಕೋತ್ಸವ ಮಾಡಿದ್ವಿ. ಅದರಲ್ಲಿ ಲವ್ ಇಂಡಿಯಾ ಅವಾರ್ಡ್ಸ್ ಸೆರೆಮನಿ ಕೂಡ ಸೇರಿತ್ತು. ನಾವೆಲ್ಲ ಸೇರಿ ಕಾರ್ಯಕ್ರಮಗಳು ಅನೇಕ ಇವತ್ತು ಹಮ್ಮಿಕೊಂಡಿದ್ವಿ. ಅದರ ಮೂಲಕ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪ್ರಶಸ್ತಿ ವಿತರಣಾ ಈ 2 ಕಾರ್ಯಕ್ರಮ ಇತ್ತು. ಪ್ರಶಸ್ತಿಯಲ್ಲಿ ಈ ದಿನ ನಾವು ಕೋವಿಡ್-19 ವ್ಯಾರಿಯರ್ಸ್ಗೂ ಕೊಟ್ಟಿದ್ದೀವಿ, ಹಾಗೂ ಲೀಡರ್ಶಿಪ್ ಆ್ಯಂಡ್ ವಿಮೆನ್ ಎಂಪವರ್ಮೆಂಟ್ ಅವಾರ್ಡ್ ಅಂದ್ಬಿಟ್ಟು ಈ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ಆ ಅವಾರ್ಡ್ಸ್ ಕೂಡ ನಾವೊಂದು 6 ಜನಕ್ಕೆ ದ ಮೋಸ್ಟ್ ಏಬಲ್ ಆ್ಯಂಡ್ ಕೇಪಬಲ್ ವಿಮೆನ್ ಪರ್ಸನಾಲಿಟೀಸ್ಗೆ ಕೊಟ್ಟಿದ್ದೀವಿ. ಸ್ವರ್ಣಾಶ್ರೀ ಅವಾರ್ಡ್ಸಲ್ಲೂ ಲಾಸ್ಟ್ 6 ಕೊಟ್ಟಿದ್ವಿ. ಇನ್ನೂ 4 ಪರ್ಸನ್ಸ್ ಫಾರ್ ಲೆಫ್ಟ್ ಓವರ್. ಸೊ ಈ ಸಲ ನಾವು ಅವ್ರನ್ನ ಕವರ್ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಲವ್ ಇಂಡಿಯಾ ಸಂಸ್ಥೆಯಲ್ಲಿ ಇರೋಂಥ ಕೆಲವು ವಾಲಂಟಿಯರ್ಸು, ಕೆಲವು ಲೀಡರ್ಸು ಒಳ್ಳೆ ರೀತಿಯಲ್ಲಿ ದುಡ್ದಿದ್ದಾರೆ ನಮ್ಮ ಸಂಸ್ಥೆಗೆ. ಒಂದು ಯೂನಿಟಿ ಆ್ಯಂಡ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಏನಿದೆ ಅದರಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವು ಸ್ವಯಂ ಸೇವಕ್ ಅವಾರ್ಡ್ ಅಂತ ಕೊಡ್ತೀವಿ. ಸೊ ಅದು ಕೂಡ ನಾವು ಈ ದಿನ ಒಂದು 4 ಜನಕ್ಕೆ ಸ್ವಯಂ ಸೇವಕ್ ಅವಾರ್ಡ್ಸ್ ಕೂಡ ಕೊಟ್ವಿ. ಜೊತೆಗೆ ಅವ್ರಿಗೆ ಅಸಿಸ್ಟ್ ಮಾಡಿದಂಥ ವಾಲಂಟಿಯರ್ಸ್ಗೂ ಕೂಡ ಬೆಸ್ಟ್ ವಾಲಂಟಿಯರ್ ಅವಾರ್ಡ್ಸ್ ಕೊಟ್ಟಿದ್ದೀವಿ. ಸೊ ಈ ದಿನ ಭಾಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಜರುಗಿತು. ಅದರ ಜೊತೆಗೆ ಹೆಚ್ಚಿನ ಬದಲಾವಣೆ ಮತ್ತು ಒಂದು ಅಡ್ವಾನ್ಸ್ಮೆಂಟ್ ಆಗಿರೋ ವಿಷಯ ಏನು ಅಂದರೆ, ಟುಡೇ ಸಮ್ 20 ಪರ್ಸನ್ಸ್ ವಾಲಂಟಿಯರ್ ಟು ಬಿಕಮ್ ಮೆಂಬರ್ಸ್ ಆ್ಯಂಡ್ 4 ಪರ್ಸನ್ಸ್ ಬಿಕೇಮ್ ಅವರ್ ಲೀಡರ್ಸ್. ಸೊ ಇವತ್ತು ನಾವು ಸರ್ಟಿಫಿಕೇಟ್ ಆಫ್ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದೀವಿ ಲವ್ ಇಂಡಿಯಾ ವತಿಯಿಂದ. ಸಮ್ ಟೋಟಲ್ ವಿ ಹ್ಯಾವ್ ಅರೌಂಡ್ 20 ಸೆಕ್ರೆಟರೀಸ್ ಫಾರ್ ಬ್ಯಾಂಗ್ಳೂರು. ಅದೇ ರೀತಿಯಲ್ಲಿ ನಾವು ಇನ್ನು ಮುಂದೆ ಎಲ್ಲ ಜಿಲ್ಲೆ, ತಾಲೂಕು, ಹಳ್ಳಿ ಮಟ್ಟಕ್ಕೆ ಕೂಡ ಒಂದೊಂದು ಕಾರ್ಯದರ್ಶಿನ ನೇಮಿಸ್ತಾ ಇದ್ದೀವಿ. ಸೊ ಯಾವುದೇ ಒಂದು ವಿಷಯಕ್ಕೂ ನಮ್ಮ ಹೆಡ್ ಆಫೀಸಿಂದ ನಾವು ಎಲ್ಲಿ ತಲುಪೋಕ್ಕಾಗಲ್ಲ ಅಂಥದ್ದಲ್ಲಿ ನಮ್ಮ ಕಾರ್ಯದರ್ಶಿಗಳು ಅಟ್ ದಿ ಯೂನಿಟ್ ಲೆವೆಲ್, ಮೈಕ್ರೋ ಲೆವೆಲ್, ಮೈಕ್ರೋ ಲೆವೆಲ್, ಯಾವುದೇ ಒಂದು ತೀರಾ ಮಟ್ಟದಲ್ಲೂ ಕೂಡ ಅವರು ಕೆಲಸನ ಮಾಡ್ಬೋದು. ಸೊ ಆ ಒಂದು ವಿಷಯದಲ್ಲಿ ವಿ ಆರ್ ಎಂಫಸೈಸಿಂಗ್ ಆನ್ ಯೂತ್ ಆ್ಯಂಡ್ ವೆಲ್ಫೇರ್ ಆ್ಯಕ್ಟಿವಿಟೀಸ್. ಹೆಚ್ಚಿನ ಯುವಕರನ್ನ ನಾವು ಜೋಡಿಸಿ ಅವ್ರನ್ನ ನಾವು ತರಬೇತಿ ಕೊಟ್ಟು ಅವ್ರನ್ನ ನಾವು ಕಾರ್ಯದರ್ಶಿಯಾಗಿ ನೇಮಿಸ್ತಾ ಇದ್ದೀವಿ. ಸೊ ಇಸ್ ಆಲ್ ವರ್ಕ್ ಆಫ್ ಪ್ಯಾಷನ್, ಕಮಿಟ್ಮೆಂಟ್, ಡೆಡಿಕೇಶನ್. ಸೊ ಇದರಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವರು ನಮ್ಮ ಲವ್ ಇಂಡಿಯಾ ಸಂಸ್ಥೆಯಲ್ಲಿ ಸೇರ್ಬೋದು. ವಿ ಡೋಂಟ್ have much in procedures. It is all by practice. One becomes a secretary by virtue of his skills, his talent, his leadership qualities ಅಷ್ಟೇ. ಸೊ ಹಾಗಾಗಿ ಈ ದಿನ 22ನೇ ವಾರ್ಷಿಕೋತ್ಸವ ಭಾಳ ಚೆನ್ನಾಗಿ ನಡೆದಿತ್ತು. ಈ ಸಮಾರಂಭಕ್ಕೆ ಆಗಮಿಸಿದ್ದ ಎಲ್ಲ ಕಾರ್ಯಕರ್ತರು, ಆಮೇಲೆ ಪ್ರಶಸ್ತಿ ವಿಜೇತರು ಹಾಗೂ ನನ್ನ ಬಾಲ್ಯ ಸ್ನೇಹಿತರು ಕೂಡ ಈ ದಿನ ಬಂದಿದ್ದರು. ಸೊ ನಮ್ಮ 99ಇಂದ ಈ ದಿನವರೆಗೂ 22 ವರ್ಷ ಮುಗಿದು ಈಗ ನಾವು ವಿ ಹ್ಯಾವ್ ಸೆಲೆಬ್ರೇಟಿಂಗ್ ದಿ ಆ್ಯನಿವರ್ಸರಿ. ಸೊ ಟುಡೇ ಇಟ್ ವಾಸ್ ಎ ಫಂಟಾಸ್ಟಿಕ್ ಡೇ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು.